₹4,000 ಕೊಡಬೇಕು ಟನಲ್ ರೋಡಲ್ಲಿ ಹೋಗ್ಬೇಕಾರೆ ಅಂತಾರೆ. ನಾವು ಫಿಕ್ಸ್ ಮಾಡಿಲ್ಲ ಸ್ವಾಮಿ, ಅವರೇ ಅಸೆಸ್ ಮಾಡಿರೋದು. 1 ಕಿಲೋಮೀಟ್ರು ಆ ಟನಲ್ ರಸ್ತೆಯಲ್ಲಿ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡುವಂಥದ್ದಕ್ಕೆ ತಗುಲುವಂಥ ವೆಚ್ಚ ಫಿಕ್ಸ್ ಮಾಡಿರುವಂಥ ಆ ಮೊತ್ತ ₹20, ₹19,000 ಅಪ್ರಾಕ್ಸಿಮೇಟಾಗಿ ₹20. ಅಲ್ಲಿ ಆ 5 ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡ್ತಾವೆ. ಒಂದು ಮೈಸೂರು ರಸ್ತೆ ಕೆಂಗೇರಿಯಿಂದ ಓಲ್ಡ್ ಮೈಸೂರು ರೋಡು, ಓಲ್ಡ್ ಮಡ್ರಾಸ್ ರೋಡು. ಅದೇ ಥರ ಕೆಂಗೇರಿಯಿಂದ ಸೆಂಟ್ರಲ್ಲಿ ಒಂದು ಸರ್ಕ್ಯುಲರ್ ಜಂಕ್ಷನ್ ಮಾಡಿ ಅಲ್ಲಿಂದ ಡಿವಿಯೇಟ್ ತಗೊಬೋದು. ಸರ್ಕ್ಯುಲರ್ ಡಿವಿಯೇಷನಿಂದ ಅಕಸ್ಮಾತ್ ನಾನೇದು ಹೊಸೂರು ಕಡೆ ಹೋಗಬೇಕು ಅಂದರೆ ಕೆಂಗೇರಿಯಿಂದ ಎಂಟ್ರಿ ಆಗಿ ಹೊಸೂರಿಗೆ ಹೊರಟೋಗ್ಬಿಡ್ಬೋದು. ಬರೀ 15 ನಿಮಿಷದಲ್ಲಿ ಆ ಕಡೆ ಹೊರಟೋಗ್ತೀವಿ ನಾವು. 5 ನ್ಯಾಷನಲ್ ಹೈವೇ ಕನೆಕ್ಟ್ ಆಗುತ್ತೆ. ಒಂದು ಬೆಳ್ಳಾರಿ ರಸ್ತೆ, ಇನ್ನೊಂದು ಓಲ್ಡ್ ಮಡ್ರಾಸ್ ರೋಡು, ಇನ್ನೊಂದು ಹೊಸೂರು ರೋಡು, ಇನ್ನೊಂದು ತುಮಕೂರು ರೋಡು, ಇನ್ನೊಂದು ಬೆಂಗಳೂರು ರೋಡು, ಮೈಸೂರು ರೋಡು. ಈ 5 ನ್ಯಾಷನಲ್ ಹೈವೇ ಕನೆಕ್ಟ್ ಆಗುವಂಥ ಒಂದು ಟನ್ನಲ್. ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗ್ಬೇಕಾದ್ರೆ ಆಟೋಮೈಸ್ಡ್. ಅದು ನೀವೆಲ್ಲ ಸೆಂಟ್ರಲ್ ನಿಂತ್ಕೊಂಡು ಕಂಡಕ್ಟರ್ ಥರ ಪರ್ಸ್ ತಗೊಂಬಂದು ಚಿಲ್ಲರೆ ಇಸ್ಕೊಂಡು ಚಿಲ್ಲರೆ ಕೊಟ್ಟು ಚಿಲ್ಲರೆ ಬಿಡು ಅನ್ನುವಂಥದ್ದು ವ್ಯವಸ್ಥೆ ಏನಿಲ್ಲ. ವೆಹಿಕಲ್ ನಂಬರ್ ಎಂಟ್ರಿ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ನು ದುಡ್ಡು ಕಟ್ಟಾಗ್ತದೆ. ಅವ್ನು ಓದ್ತಾ ಇರ್ತಾನೆ ಸುಮ್ಮನೆ ಅವ್ನ ಪಡೆಗೆ ಆ ಕಡೆಗೆ. ಹೊಸೂರಿಗೆ ಹೋಗ್ಬೇಕು ಅಂದರೆ ಮೇನೇ ಸರ್ಫೇಸ್ ರೋಡ್ ಮೇಲೆ ಅಂದರೆ ಹೋಗ್ಬೇಕು ಅಂತಂದರೆ ಕನಿಷ್ಠ 3 ಅವರ್ಸ್ ಬೇಕು ನಿಮಗೆ. ಕೆಳಗಡೆ ಹೋಗ್ಬೇಕು ಅಂದರೆ 15 ನಿಮಿಷದಲ್ಲಿ ಹೋಗ್ಬೋದು. ಆ ಟನಲ್ ರೋಡನ್ನು ನಿರ್ಮಾಣ ಮಾಡಿದರೆ ಬೆಂಗಳೂರಲ್ಲಿ ಸರ್ಫೇಸ್ ಮೇಲೆ ಹೋಗ್ತಾ ಇರುವಂಥ 25 ಲಕ್ಷ ವೆಹಿಕಲ್ಗಳು ಕೆಳಗಡೆ ಹೋಗ್ತವೆ. 25 ಲಕ್ಷ ವೆಹಿಕಲ್ಗಳು ಡೆನ್ಸಿಟಿ ಕಮ್ಮಿ ಆದರೆ ಪೂರ್ತಿ ಪ್ರಮಾಣದ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಬೆಂಗಳೂರು ಟ್ರಾಫಿಕ್ನ ನೀವೇನೂ ಮಾಡೋಕ್ಕಾಗಲ್ಲ. ನಾನು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಬೆಂಗಳೂರು. ನಾಳೆ ನಮ್ಮ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಿಂದ ಒಂದು ದೊಡ್ಡದ ಡಿಬೇಟ್ ಇಟ್ಕೊಂಡಿದ್ದೀವಿ, ಡಿಸ್ಕಷನ್ ಇಟ್ಕೊಂಡಿದ್ದೀವಿ. BJPಯನ್ನು ಕರಿತಾ ಇದ್ದೀವಿ, ಬನ್ನಿರಿ ಸ್ವಾಮಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಅಂತೀವಿ. ಲಾಲ್ ಬಾಗಲ್ಲಿ ಎಲ್ಲರೂ ನಿಲ್ಲಿಸ್ಕೊಂಡು ಆ ವಯಸ್ಸಾಗಿರೋರೆಲ್ಲ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಪ್ಲಕಾರ್ಡ್ ಇಟ್ಕೊಂಡು ನಾವು ಪರಿಸರಕ್ಕೆ ವಿರೋಧಿಗಳು, ಪರಿಸರನ ನಾಶ ಮಾಡ್ತಾಯಿದ್ದೀನಿ. ಲಾಲ್ ಬಾಗನ್ನ ಕಡ್ದುಬಿಟ್ಟು ಅಗದ್ಬಿಟ್ಟು ಒಳಗಡೆ ಟನಲ್ ಮಾಡಲ್ಲ ಸ್ವಾಮಿ. ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆ ಗೊತ್ತಾ? ವಿಧಾನಸೌಧ ಏನಾದರೂ ಅಗದಿದ್ವಾ ನಾವು? ಯಾವ ಮೆಟ್ರೋ ಆಯ್ತು ಅಂತಲೇ ಗೊತ್ತಿಲ್ಲ. ಒಳಗಡೆ ಬೋರ್ ಕೊರ್ದಂಗೆ ಕೊರ್ಕೊಂಡು ಹೋಗ್ತದೆ ಅದು. ಒಂದೇ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ 5 ಅಡಿಗೆ 5 ಅಡಿ ಒಂದು ಬಾಕ್ಸ್ ಥರ ಕೆಳಗಡೆ ಟ್ರೆಂಚ್ ಹೊಡ್ಕೊಂಡು ಕೆಳಗಡೆ ಹೋಗ್ತಾನೆ ಅವನು. ಅಷ್ಟೇ, ಗೊತ್ತೇ ಆಗಲ್ಲ ನಿಮಗೆ ನಿರ್ಮಾಣ ಮಾಡೋದು. ಟನಲ್ ನಿರ್ಮಾಣ ಮಾಡೋದೇ ಗೊತ್ತಾಗಲ್ಲ. ಒಳಗಡೆ ತಗೊಂಡು ಹೋಗುವಂಥದ್ದು. ವಿಧಾನಸೌಧ ಕೆಳಗಡೆ ಟನಲ್ ಹೋಗಿದೆ, ಮೆಟ್ರೋ ಟನಲ್ ಹೋಗಿದೆ. ವಿಧಾನಸೌಧ ಏನಾದ್ರು ಕಿತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಟನಲ್ ಕಟ್ಟಿ ಆಮೇಲೆ ತಿರ್ಗಿ ವಿಧಾನಸೌಧನ ಕಟ್ಟಿದ್ದೀವಾ? ಅದಕ್ಕೆ ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ? ಏನು ಎಷ್ಟರ ಮಟ್ಟಿಗೆ ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಾರೆ ಇವರು ಅರ್ಥಾಗಲ್ಲ. ಲಾಲ್ ಬಾಗ್ ಕೆಳಗಡೆ ಹೋಗುತ್ತೆ, ಲಾಲ್ ಬಾಗ್ ಮೇಲ್ಗಡೆ ಪರ್ಗಳು ಏನು ಕಟ್ಟಾಗಲ್ಲ, ಎದ್ದು ಆಗಲ್ಲ. ಕೆಳಗಡೆ 100 ಅಡಿ ಡೆಪ್ತಲ್ಲಿ ಹೋಗ್ತಾವು. ಹಿಂಗೆ ಮೂರ್ಖರನ್ನು ಮಾಡ್ತಾರೆ ನೋಡಿ. ಅವ್ರು ಯಾರೋ BJP ಭಕ್ತರನ್ನ ಕರ್ಕೊಂಬರೋದು, ಪಾಪ ಅವ್ರು ವಯಸ್ಸಾಗಿರೋನ್ನ ನಿಲ್ಸ್ಕೊಂಡು ಪ್ಲಕಾರ್ಡ್ ಹಾಕ್ಕೊಂಡು ನಾವು ಲಾಲ್ ಬಾಗ್ ಉಳಿಸ್ತೀವಿ, ಏನೋ ಲಾಲ್ ಬಾಗ್ನೇ ಹೊಡೆದಾಕ್ಬಿಡ್ತಾ ಇದ್ದೀವೇನೋ ಅಂತಾರೆ. ಲಾಲ್ ಬಾಗ್ ಮುಟ್ಟಲ್ಲ, ಒಂದೇ 1 ಇಂಚ್ ಜಾಗ ತಗೊಳ್ಳಲ್ಲ. ಇಲ್ಲೂ ಅಷ್ಟೇ, ಎಲ್ಲೂ ಯಾವ ಸ್ಟ್ರಕ್ಚರ್ಗೂ ಏನೂ ಆಗಲ್ಲ. ಕೆಳಗಡೆ ಅಂಡರ್ ಪಾಸ್ ಹೋಗ್ತವೆ ಇಲ್ಲಿಂದ RTO ಸರ್ಕಲ್ನ, ಅಲ್ಲಿಂದ ಎಲಿವೇಟೆಡ್ ರಸ್ತೆ ಹೋಗುತ್ತೆ. ಬೆಂಗಳೂರಲ್ಲಿ ಮಾಡಿಲ್ವಾ? ಇದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಿದ್ದೀರಿ? ಪ್ರತಿಯೊಂದು ಅಭಿವೃದ್ಧಿಗೂ ನೀವು ತೊಡಕಾಗಿದ್ದೀರಿ.